ವೆಲ್ಕಮ್ ಟು MCRT ಸಾಫ್ಟ್ವೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ನಾನಿವತ್ತು ನಿಮಗೆ ಮಲ್ಟಿ ಅಡ್ರೆಸ್ ಟ್ಯಾಲಿ ಡಿಫಾಲ್ಟ್ ಅಲ್ಲಿ ಇರುವಂತ ಮಲ್ಟಿ ಅಡ್ರೆಸ್ ನ ಹೆಂಗೆ ಕಾನ್ಫಿಗರ್ ಮಾಡೋದು, ಹೆಂಗೆ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮಲ್ಟಿ ಅಡ್ರೆಸ್ ಅಂತ ಏನು? ಈಗ ನಾನು ಎರಡು ಡಿಫ್ರೆಂಟ್ ಔಟ್ಲೆಟ್ಸ್ ಅಲ್ಲಿ ನಾನು ಸ್ಟಾಕ್ಸ್ ಇಟ್ಕೊಂಡಿದ್ದೀನಿ, ಬಟ್ ಅಕೌಂಟಿಂಗ್ ಒಂದು ಪ್ಲೇಸ್ ಇಂದ ಮಾಡ್ತಾ ಇದ್ದೀನಿ. ನಾನು ಈ ಪ್ಲೇಸ್ ಇಂದ ಕುತ್ಕೊಂಡು ಬಿಲ್ಲಿಂಗ್ ಮಾಡುವಾಗ ಇನ್ನೊಂದು ಪ್ಲೇಸ್ ಅಲ್ಲಿರೋ ಮೆಟೀರಿಯಲ್ ನ ಕಳಿಸೋವಾಗ ಇಲ್ಲಿರೋ ಅಡ್ರೆಸ್ ಡಿಸ್ಪ್ಲೇ ಆಗಬಾರ್ದು ಕಸ್ಟಮರ್ಸ್ಗೆ, ಅಲ್ಲಿರೋ ಅಡ್ರೆಸ್ ನ ಡಿಸ್ಪ್ಲೇ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಎಕ್ಸಾಂಪಲ್ ದಟ್ ನೀವು ಜಯನಗರದಲ್ಲೊಂದು, ವಿಜಯನಗರದಲ್ಲೊಂದು ಎರಡು ಔಟ್ಲೆಟ್ ಇಟ್ಕೊಂಡಿದ್ದೀರಾ. ಬಟ್ ಎರಡೂ ಔಟ್ಲೆಟ್ ಇನ್ವಾಯ್ಸಸ್ ಅಥವಾ ಅಕೌಂಟಿಂಗ್ ನ ನೀವು ಜಯನಗರಿಂದ ಮಾಡ್ತಾ ಇದ್ದೀರಾ. ವಿಜಯನಗರಿಂದ ಮೆಟೀರಿಯಲ್ ಡಿಸ್ಪ್ಯಾಚ್ ಮಾಡುವಾಗ ನೀವು ಇನ್ವಾಯ್ಸ್ ಅಲ್ಲಿ ನಿಮ್ಮ ವಿಜಯನಗರ ಅಡ್ರೆಸ್ ಇರಬೇಕು, ಜಯನಗರ ಅಡ್ರೆಸ್ ಇರಬಾರ್ದು. ಸೊ ಇದನ್ನ ಹೆಂಗೆ ಕಾನ್ಫಿಗರ್ ಮಾಡೋದು ಅಂತ, ದಿಸ್ ಇಸ್ ಕಾಲ್ ಮಲ್ಟಿ ಅಡ್ರೆಸ್ ಇನ್ ಟ್ಯಾಲಿ ಪ್ರೈಮ್. ಸೊ ಮಲ್ಟಿ ಅಡ್ರೆಸ್ ಎನೇಬಲ್ ಮಾಡೋದು ಹೆಂಗೆ? ಫಸ್ಟ್ ನಾನು ನಿಮಗೆ ಪ್ರೈಮರಿ ಅಡ್ರೆಸ್ ಅಂದ್ರೆ ಏನು ಅಂತ ತೋರಿಸ್ತೀನಿ. ನೀವು ಇಲ್ಲಿ ಕಂಪನಿ ಅಂತ ಕ್ಲಿಕ್ ಮಾಡಿದ್ರೆ ನೀವು ಅಟ್ ದ ಟೈಮ್ ಆಫ್ ಕಂಪನಿ ಕ್ರಿಯೇಷನ್ ಇಲ್ಲಿ ಅಡ್ರೆಸ್ ಹಾಕಿರ್ತೀರಾ, ನಿಮ್ಮ HO ಅಡ್ರೆಸ್ ಅಥವಾ ಮೇನ್ ಅಡ್ರೆಸ್. ಇದನ್ನ ಪ್ರೈಮರಿ ಅಡ್ರೆಸ್ ಅಂತ ಕರಿತೀವಿ. ಅಂಡ್ ಮಲ್ಟಿ ಅಡ್ರೆಸ್ ಅಂದ್ರೆ ಏನು? F11 ಫೀಚರ್ಸ್ ಅಂತ ಪ್ರೆಸ್ ಮಾಡಿ, F11 ಬಟನ್ ಪ್ರೆಸ್ ಮಾಡಿದ್ರೆ, ಅಥವಾ ನೀವು ಇಲ್ಲಿ ಕಂಪನಿ ಅಂತ ಕ್ಲಿಕ್ ಮಾಡಿ ಫೀಚರ್ ಅಂತ ಪ್ರೆಸ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಒಂದು ಆಪ್ಷನ್ ಸಿಗುತ್ತೆ, ಎನೇಬಲ್ ಮಲ್ಟಿಪಲ್ ಅಡ್ರೆಸ್ ಅಂತ. ಈ ಆಪ್ಷನ್ ನ ಎಸ್ ಮಾಡೋದ್ರಿಂದ ಇಲ್ಲಿ ಪ್ರೈಮರಿ ಅಡ್ರೆಸ್ ಅಂದ್ರೆ ನಾವು ಕಂಪ್ನಿ ಲೆವೆಲ್ ಅಲ್ಲಿ ಏನು ಅಡ್ರೆಸ್ ಹಾಕಿರ್ತೀವಿ ದಟ್ ಇಸ್ ಕಾಲ್ ಪ್ರೈಮರಿ ಅಡ್ರೆಸ್. ಅದಕ್ಕೂ ನೀವು ಸಪರೇಟ್ ನೇಮ್ ಇಡಬಹುದು. ಬೇಕಂದ್ರೆ ನಾನು ಜಸ್ಟ್ ಫಾರ್ ಡೆಮೋ ಮಲ್ಟಿ ಅಡ್ರೆಸ್ ಅಂತ ಕಂಪ್ನಿ ನೇಮ್ ಇಟ್ಟಿದ್ದೀನಿ, ನಿಮ್ದು ಕಂಪ್ನಿ ನೇಮೇ ಇರುತ್ತೆ. HO ಅಡ್ರೆಸ್ ಏನಿರುತ್ತೆ ಅಡ್ರೆಸ್, ಅಥವಾ ಪ್ರೈಮರಿ ಅಡ್ರೆಸ್ ಏನಿರುತ್ತೆ ಅದರ ಅಡ್ರೆಸ್ ಅಂಡ್ ಅದರ ಕಾಂಟ್ಯಾಕ್ಟ್ ಡೀಟೇಲ್ಸ್, ಅದರ ರೆಸ್ಪೆಕ್ಟಿವ್ ಡೀಟೇಲ್ಸ್ ಏನಿರುತ್ತೆ ಅದನ್ನ ಇಲ್ಲಿ ಫಿಲ್ ಮಾಡಿರ್ತೀವಿ. ದೆನ್ ವಿಜಯನಗರ ಅಂತ ಒಂದು ಅಡ್ರೆಸ್ ಟೈಪ್ ಅಲ್ಲಿ ನಾನು ಇನ್ನೊಂದು ಅಡ್ರೆಸ್ ನ ಕ್ರಿಯೇಟ್ ಮಾಡಿದ್ವಿ. ಕನ್ಸಿಡರ್ ದಿಸ್ ಇಸ್ ಆಸ್ ಮೈ ಬ್ರಾಂಚ್ ಅಥವಾ ಇನ್ನೊಂದು ಔಟ್ಲೆಟ್, ಇನ್ನೊಂದು ಗೋಡೌನ್ ಅಂತ. ನೀವು ಬ್ರಾಂಚ್ 1 ಬ್ರಾಂಚ್ 2 ಅಂತಾನು ಇಡಬಹುದು, ಅಥವಾ ಏರಿಯಾ ವೈಸ್ ಇಟ್ಕೋಬಹುದು, ದಟ್ ಈಸ್ ಅಪ್ ಟು ಯು. ಇದನ್ನ ಎಂಟರ್ ಮಾಡಿದ್ರೆ ಒಳಗಡೆ ನಾನು ವಿಜಯನಗರ ಅಡ್ರೆಸ್ ನ ಫಿಲ್ ಮಾಡಿರ್ತೀನಿ. ನೀವು ಅಪ್ ಟು ಒಂದು 4-5 ಲೈನ್ಸ್ ಅಡ್ರೆಸ್ ಹಾಕೊಬಹುದು. ನಾನು ಫಾರ್ ಜಸ್ಟ್ ರೆಫರೆನ್ಸ್ ಒಂದು ಲೈನ್ ಹಾಕಿದ್ದೀನಿ ಅಷ್ಟೇ. ಇಲ್ಲಿ ಆ ಬ್ರಾಂಚ್ ಯಾವ ಕಾಂಟ್ಯಾಕ್ಟ್ ಪರ್ಸನ್ ಇರ್ತಾರೆ, ಅವ್ರದ್ದೇನು ಡೀಟೇಲ್ಸ್ ಇರುತ್ತೆ ಅದನ್ನೆಲ್ಲ ಇಲ್ಲಿ ಫಿಲ್ ಮಾಡಬಹುದು. ಸೊ ಇದೇ ತರ ನಿಮ್ದು 2-3 ಔಟ್ಲೆಟ್, 3-4 ಔಟ್ಲೆಟ್ ಇದೆ, ಅದನ್ನೆಲ್ಲ ಇಲ್ಲಿ ಫೀಡ್ ಮಾಡ್ಬೋದು. ಸೊ ಈ ತರ ಫೀಡ್ ಮಾಡಿದ್ರೆ ಹೆಂಗೆ ಯೂಸ್ ಮಾಡೋದು? ಸೊ ನಾನೀಗ ಸೀದಾ ಒಂದು ಜನರೇಟ್ ಆಗಿರೋ ಒಂದು ಇನ್ವಾಯ್ಸ್ ತೋರಿಸ್ತೀನಿ. ಓಕೆ, Ctrl+P ಪ್ರಿವ್ಯೂ ಅಂತ ಬಂದ್ರೆ ಇಲ್ಲಿ ನಿಮಗೆ ಪ್ರೈಮರಿ ಅಡ್ರೆಸ್ ಏನಿದೆ ಅದು ತೋರಿಸ್ತಾ ಇದೆ. ಸೊ ಕಂಪ್ನಿ ಲೆವೆಲ್ ಅಲ್ಲಿ ಯಾವ ಅಡ್ರೆಸ್ ಇದೆ ಅದು ತೋರಿಸ್ತಾ ಇದೆ. ಈಗ ನನಗೆ ಈ ಮೆಟೀರಿಯಲ್ ಹೋಗ್ತಿರೋದು ವಿಜಯನಗರ ಬ್ರಾಂಚ್ ಇಂದ. ಸೊ ನಾನು ಅಲ್ಲಿರೋ ಅಡ್ರೆಸ್ ನ ಡಿಸ್ಪ್ಲೇ ಮಾಡಬೇಕು ಅಂತಂದಾಗ ನಾನು ಒಂದು ಇನ್ವಾಯ್ಸ್ ನ ಓಪನ್ ಮಾಡಿ Ctrl+P ಅಂತ ಮಾಡಿದ್ಮೇಲೆ ಇಲ್ಲಿ 3 ಇಂಟರ್ಫೇಸ್ ಸಿಗುತ್ತೆ ನಿಮಗೆ. ಕಾನ್ಫಿಗರ್, ಪ್ರಿವ್ಯೂ, ಪ್ರಿಂಟ್ ಅಂತ. ಕಾನ್ಫಿಗರ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಅಡ್ರೆಸ್ ಅಂತ ಟೈಪ್ ಮಾಡಿದ್ರೆ ಕಂಪನಿ ಡೀಟೇಲ್ಸ್ ಅಂಡರ್ ಅಲ್ಲಿ ನಿಮಗೆ ಟೈಪ್ ಆಫ್ ಅಡ್ರೆಸ್ ಅಂತ ಒಂದು ಬಟನ್ ಸಿಗುತ್ತೆ. ಈ ಬಟನ್ ಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪ್ರೈಮರಿ ಅಂತ ಬೈ ಡಿಫಾಲ್ಟ್ ತಗೊಂಡಿರುತ್ತೆ. ಇಲ್ಲಿ ಎಂಟರ್ ಮಾಡಿ ವಿಜಯನಗರ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ವಿಜಯನಗರ ಅಂತ ಸೆಲೆಕ್ಟ್ ಮಾಡ್ಕೊಂಡು ನೀವು ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ವಿಜಯನಗರ ಅಡ್ರೆಸ್ ನಿಮಗೆ ಡಿಸ್ಪ್ಲೇ ಆಗೋಗುತ್ತೆ. ಸೊ ದಿಸ್ ಇಸ್ ಅ ವೆರಿ ಸಿಂಪಲ್. ನೀವು ಇದನ್ನ ಕಾನ್ಫಿಗರ್ ಮಾಡೋದು, ಯೂಸ್ ಮಾಡೋದು. ಬಟ್ ದ ಥಿಂಗ್, ನೀವು ಪರ್ಮನೆಂಟ್ ಆಗಿ ವಿಜಯನಗರನ ಇಲ್ಲಿ ಫೀಡ್ ಮಾಡಿ ಇಡಕ್ಕಾಗಲ್ಲ. ಸೊ ಎವ್ರಿ ಟೈಮ್ ನೀವು ಟ್ಯಾಲಿ ಕ್ಲೋಸ್ ಮಾಡಿ ಓಪನ್ ಮಾಡಿದ್ಮೇಲೆ ನೀವು ಪ್ರೈಮರಿ ಅಡ್ರೆಸ್ ನ ತೆಗೆದು, ಪ್ರೈಮರಿ ಅಡ್ರೆಸ್ ಬೈ ಡಿಫಾಲ್ಟ್ ಬರುತ್ತೆ, ನೀವು ಬ್ರಾಂಚ್ ಅಡ್ರೆಸ್ ನ ಈ ತರ ಪಿಕ್ ಮಾಡ್ಲೇಬೇಕು. ವೆನೆವರ್ ನೀವು ಯಾವಾಗ ಬ್ರಾಂಚ್ ಅಡ್ರೆಸ್ ನ ಯೂಸ್ ಮಾಡ್ಬೇಕು ಅವಾಗ ನೀವು ಇನ್ವಾಯ್ಸ್ ನ ಓಪನ್ ಮಾಡಿ ಕಾನ್ಫಿಗರ್ ಅಂತ ಬಂದು ಇಲ್ಲಿ ಅಡ್ರೆಸ್, ಟೈಪ್ ಆಫ್ ಅಡ್ರೆಸ್ ಅಲ್ಲಿ ಬಂದು ಇಲ್ಲೇ ಚೇಂಜ್ ಮಾಡ್ಕೊಬೇಕಾಗುತ್ತೆ. ಒನ್ಸ್ ಟ್ಯಾಲಿ ಕ್ಲೋಸ್ ಮಾಡಿ ಓಪನ್ ಮಾಡಿದ್ರೆ ನಿಮಗೆ ಪ್ರೈಮರಿ ಅಡ್ರೆಸ್ ಬೈ ಡಿಫಾಲ್ಟ್ ಡಿಸ್ಪ್ಲೇ ಆಗಿಬಿಡುತ್ತೆ. ಸೊ ಇದು ಸಿಂಪಲ್ ಅಂಡ್ ಈಸಿ ಟು ಕಾನ್ಫಿಗರ್ ಅಂಡ್ ಈಸಿ ಟು ಯೂಸ್. ಇದಾಗಿತ್ತು ಮಲ್ಟಿ ಅಡ್ರೆಸ್ ಹೆಂಗೆ ಯೂಸ್ ಮಾಡೋದು ಟ್ಯಾಲಿ ಪ್ರೈಮಲ್ಲಿ ಅಂತ. ಸೊ ಇನ್ನು ಮೋರ್ ರಿಲೇಟೆಡ್ ನಿಮ್ಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕಿದೆ ಮಲ್ಟಿ ಅಡ್ರೆಸ್ ರಿಲೇಟೆಡ್, ನೀವು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ. ಆ್ಯಂಡ್ ಇನ್ನು ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ಯಾವ್ಯಾವ ಟಾಪಿಕ್ಸ್ನ ನೀವು ಟ್ಯಾಲಿಯಲ್ಲಿ ನೋಡೋದಕ್ಕೆ, ಕಲಿಯೋದಕ್ಕೆ ಇಷ್ಟಪಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಆ ರಿಲೇಟೆಡ್ ವೀಡಿಯೋಸ್ ನಿಮಗೆ ಪೋಸ್ಟ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.